ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಸಂಸದ, ಕೇಂದ್ರದ ಉಕ್ಕು ಹಾಗೂ ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರು ಭಾನುವಾರ ಪಾಂಡುಪುರದಲ್ಲಿ ಅಭಿಮಾನದ ಹೊಳೆಯನ್ನು ಮಿಂದೆದ್ದರು. ಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಆಯೋಜಿಸಿದ ಅಭಿನಂದನೆ ಹಾಗೂ ಕೃತಜ್ಞತಾ ಸಮಾರಂಭದಲ್ಲಿ ಸಾವಿರಾರು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಎಚ್.ಡಿ. ಕುಮಾರಸ್ವಾಮಿರವರನ್ನು ಸನ್ಮಾನಿಸಲಾಯಿತು. ಆ ಮೂಲಕ ಅಭಿನಂದನಾ ಸಮಾರಂಭದಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಸಾಕ್ಷಿಯಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಬೃಹತ್ ಸೇಬಿನ ಹಾರ ಹಾಕುವುದರ ಮುಖಾಂತರ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇನ್ನು ದಾರಿಯುದ್ದಕ್ಕೂ ಅಭಿಮಾನಿಗಳು ಹಾಗೂ ಎಚ್.ಡಿ. ಪರವಾಗಿ ಘೋಷಣೆ ಮೊಳಗಿಸಿದರು. ಭರ್ಜರಿ ಬಾಡೂಟ. ಅಭಿನಂದನಾ ಸಮಾರಂಭದ ಅಂಗವಾಗಿ ಪಟ್ಟಣದ TAPCMS ರೈತ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಭಿಮಾನಿಗಳು ಕಾರ್ಯಕರ್ತರಿಗೆ ಅದ್ದೂರಿಯಾಗಿ ಬಾಡೂಟ ಏರ್ಪಡಿಸಲಾಗಿತ್ತು. ಇದಕ್ಕಾಗಿ 5 ಕೌಂಟರ್ಗಳನ್ನು ತೆರೆಯಲಾಗಿದ್ದು ಬೆಳಗ್ಗೆ 11:30ರಿಂದ ಆರಂಭಗೊಂಡ ಬಾಡೂಟ ಸಂಜೆವರೆಗೂ ನಡೆಯಿತು. ಪಾಂಡುಪುರ ಕ್ರೀಡಾಂಗಣದಲ್ಲಿ ಸಸ್ಯಾಹಾರಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸುಮಾರು 50ರಿಂದ 35ರಿಂದ 40ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದರು. ಇನ್ನು ಮಾಜಿ ಸಚಿವರಾದ CS ಪುಟ್ಟರಾಜು, JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಶಾಸಕ H.T. ಮಂಜು, ಮಾಜಿ ಶಾಸಕರಾದಂಥ DC ತಮ್ಮಣ್ಣ, ಸಾರಾ ಮಹೇಶ್, KC ನಾರಾಯಣಗೌಡ, K ಅನ್ನದಾನಿ, GB ಶಿವಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, JDS ಜಿಲ್ಲಾಧ್ಯಕ್ಷ D ರಮೇಶ್, ಮುಖಂಡರಾದ ಮನ್ಮೂಲ್ ರಾಮಚಂದ್ರು, ನಲ್ಲಿಗೆರೆ ಬಾಲು, ಅಮರಾವತಿ ಚಂದ್ರಶೇಖರ್, ಮದ್ದೂರಿನ ಸ್ವಾಮಿ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಶ್ರೀ ಅಶೋಕ್, H ಮಂಜುನಾಥ್, ಬಿಜೆಪಿ ಮಹಿಳಾಧ್ಯಕ್ಷ ಮಂಗಳ ನವೀನ್, S ಮಲ್ಲೇಶ್, ಧನಂಜಯ್, ಗವಿಗೌಡ, D ಶ್ರೀನಿವಾಸ್, ಉದ್ಯಮಿ ಹುಲ್ಕೆರೆ ಕೊಪ್ಪಲು ಮಧುಸೂದನ್ ಸೇರಿದಂತೆ ಪುರಸಭೆ ಸದಸ್ಯರು ಹಾಗೂ ಮುಖಂಡರು ಇನ್ನಿತರರು ಭಾಗವಹಿಸಿದರು. ಇನ್ನು ಕಾವೇರಿ ಸಮಸ್ಯೆಗೆ ನಿವಾರಣಾ ಕ್ರಮ ವಹಿಸಿದಾಗಿ ಎಚ್.ಡಿ. ಕುಮಾರಸ್ವಾಮಿರವರು ತಿಳಿಸಿದರು. ಕಾವೇರಿ ನೀರು ಹಂಚಿಕೆ ಸಂಬಂಧ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರು ಭರವಸೆ ಮೂಡಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕುಮಾರಸ್ವಾಮಿಯವರು, 106 ವರ್ಷಗಳ ಇತಿಹಾಸವಿರುವ ಕಾವೇರಿ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಲು ಸಾಧ್ಯವಿಲ್ಲ. ನಾನು ಗೆದ್ದು 2 ತಿಂಗಳಾಗಿದೆ. ದೇವೇಗೌಡರು ಸಹ 90 ವರ್ಷದ ವಯಸ್ಸಿನಲ್ಲಿ ಪ್ರಧಾನಿ ಹಾಗೂ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಿ ಕಾವೇರಿ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನಿಸುತ್ತಿದ್ದಾರೆ, ಜೊತೆಗೆ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ದೇವೇಗೌಡರ ಮೇಲಿನ ಪ್ರೀತಿ ಹಾಗೂ ನೀವು ಕೊಟ್ಟ ಶಕ್ತಿಯಿಂದ ಕೇಂದ್ರದಲ್ಲಿ ನಾನು ಮಂತ್ರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ರಾಜ್ಯಕ್ಕೆ, ಜಿಲ್ಲೆಗೆ ಗೌರವ ತರುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ನನಗೆ ಕೊಟ್ಟಿರುವ ಖಾತೆ ಹೆಸರಿಗಷ್ಟೇ ಬರೀ ಕೈಗಾರಿಕೆ ಮಾತ್ರವಲ್ಲದೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಸವಾಲುಗಳಿವೆ. ಅವುಗಳನ್ನು ಒಂದೊಂದರಾಗಿ ಬಗೆಹರಿಸುವುದಾಗಿ ತಿಳಿಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರನ್ನು ಅದ್ದೂರಿ ಮೆರವಣಿಗೆ ಮೂಲಕ ವೇದಿಕೆ ಕರೆತರಲಾಯಿತು. ವರದಿ ಡೈಮಂಡ್ ಟಿವಿ. ತಮ್ಮಣ್ಣ ಅವರಿಗೆ, ಡಾಕ್ಟರ್ ಅನ್ನದಾನಿಗೆ, ಅದರ ಜೊತೆಗೆ ನಾರಾಯಣಗೌಡರಿಗೆ, ನಮ್ಮ ಬಿಜೆಪಿಯ ಎಲ್ಲ ಮುಖಂಡರುಗಳಿದ್ದಾರೆ, ಮಂಜಣ್ಣಂದಿರ್ಬೋದು, ರಾಮಚಂದ್ರ, ನಮ್ಮ ಸಾರಾ ಮಹೇಶ್ ಲೇಟ್ ಆಗ್ಬೋದು, ನನಗೆ ಪ್ರಾಣ ಕೊಡ್ತಕ್ಕಂಥ ವ್ಯಕ್ತಿ ಸಾರಾ ಮಹೇಶ್. ರಾಜಕೀಯದಲ್ಲಿ ಇರ್ತಕ್ಕಂಥದ್ದು ರಾಜಕೀಯ ಮಾಡಬೇಕು ಅಂತಲ್ಲ, ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಇರ್ತಕ್ಕಂಥವರೆಲ್ಲ ನನ್ನ ಜೊತೆ ಇರ್ತಕ್ಕಂಥದ್ದು. ಯಾವುದೋ ಅಧಿಕಾರಕ್ಕೆ ಹಣಕ್ಕೆ ಮಾರು ಹೋಗಿ ಇವ್ರು ಯಾರು ನನ್ನ ಜೊತೆ ಇಲ್ಲ, ಪ್ರೀತಿ ವಿಶ್ವಾಸದಲ್ಲಿ ನನ್ನ ಜೊತೆ ಇದ್ದಾರೆ. ನಾವೆಲ್ಲ ಸೇರಿ ನಾನು ಎಲ್ರಿಗೂ ಹೇಳ್ತಕ್ಕಂಥ ಜನರ ನೋವುಗಳಿಗೆ ಸ್ಪಂದಿಸಿ ಜನಗಳ ಕಷ್ಟ ಸುಖಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಮ್ಮ ಜೀವನವನ್ನು ಮುಡಿಬಿಡ್ತಕ್ಕಂಥದ್ದು ನಮ್ಮಗಳ ಕರ್ತವ್ಯ ಇದೆ. ಬೆಳೆಸಿದ್ದಾರೆ ಪುಣ್ಯಾತ್ಮರು. ಇವರ ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನಪಟ್ಟು ದುಡಿಮೆಯ ಮುಖಾಂತರ, ಏನು ಕೆಲಸ ಮಾಡಿದ ಪ್ರೀತಿ ಕೊಡಿ ಅಂತ ಕೇಳಲ್ಲ, ನೀವೇನು ಪ್ರೀತಿ ಕೊಟ್ಟಿದ್ದೀರಿ ಅದಕ್ಕೆ ಒಳ್ಳೆಯ ರೀತಿಯ ಒಂದು ಯೋಜನೆಗಳನ್ನು ತಂದು ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ನಿಮಗೆ ಕೊಟ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಕರ್ನಾಟಕ. ನಮ್ಮ ಕೆಲಸ ಮಾಡಿಕೊಡ್ತೀನಿ, ಯಾರು ಅದರ ಬಗ್ಗೆ ಅನುಮಾನ ಬೇಡ. ಮಗಗಳೇ, ಈಗ ತಾನೇ ಮಂಡ್ಯ ಜಿಲ್ಲೆಗೆ ನಿರುದ್ಯೋಗದ ಸಮಸ್ಯೆಗೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಇನ್ನೂ 1 ತಿಂಗಳಾಗಿದೆ. ಅವಕಾಶ ಕೊಡಿ. ಮಂಡ್ಯ ಜಿಲ್ಲೆಯ ಯುವಕರಿಗೆ ಉದ್ಯೋಗವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ತರ್ತೇನೆ. ಒಂದು 5-6 ತಿಂಗಳು ಟೈಮ್ ಬೇಕು. ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರತಿ ಚುನಾವಣೆಗಳಲ್ಲಿ
ಏನಾಡೋದಕ್ಕೆ ಇಷ್ಟಪಡ್ತಾರೆ? ಕಾರ್ಯಕ್ರಮ ಬಸವರಾಜ್ ಅವರು ಈ ಅಭಿನಂದನಾ ಸಮಾರಂಭವನ್ನು ಭಾಳ ಭರ್ಜರಿಯಾಗಿ ಆಯೋಜಿಸುತ್ತಾರೆ. ಹಾಗೆ ಜನರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಈ ಪಾಂಡವಪುರ ತಾಲೂಕಿನ ಎಲ್ಲ ಜನತೆಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಮಂಡ್ಯ ಜಿಲ್ಲೆ ಜನ ಕುಮಾರಸ್ವಾಮಿ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಹಾಗೂ JDS ಪಕ್ಷವನ್ನು ಉಳಿಸಬೇಕು ಅಂತ ತೀರ್ಮಾನ ಮಾಡಿ ಈ ಬಾರಿ 2,85,000 ರೂಪಾಯಿ ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನು ಜಯಶೀಲರಾಗಿ ಮಾಡಿದ್ದಾರೆ. ಆ ಕಾರಣದಿಂದ ಮತ್ತೊಮ್ಮೆ ಮಂಡ್ಯ ಜಿಲ್ಲೆಯ ಎಲ್ಲ ಜನರನ್ನು ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸರ್, ಮದ್ದೂರಿನಲ್ಲಿ ಯಾವ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಇನ್ನೂ ತೀರ್ಮಾನ ಮಾಡಿಲ್ಲ. ಬಂದಾಗ ನಾವು ಆವಾಗಲೇ ಮೊದಲೇ ಅದ್ದೂರಿಯಾಗಿ ನಾವು ಸ್ವಾಗತ ಮಾಡಿದ್ದೀವಿ. ಮುಂದೆ ತೀರ್ಮಾನ ಮಾಡಬೇಕು. ತಾವು ಹಿಂದೆ ಸಚಿವರಾಗಿದ್ದಂಥವ್ರು ಮದ್ದೂರಿಗೆ ಯಾವುದಾದ್ರು ಥರ ವಿಶೇಷವಾದಂಥ ಕಾರ್ಖಾನೆಗಳೇನಾದ್ರು ತರೋದು ಏನಾದ್ರು ಪ್ಲಾನಿಂಗಲ್ಲಿ ಇದೆಯಾ ಸರ್? ಮದ್ದೂರು ನಿಯೋಜನೆ ಆಗಲೇ ಮಾತಾಡಿದ್ದೀನಿ, ವೇದಿಕೆ ಮೇಲೆ ಮಾತಾಡಿದ್ದೀನಿ. ಇಡೀ ಮಂಡ್ಯ ಜಿಲ್ಲೆಗೆ ಅನುಕೂಲವಾಗುವಂಥ ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ. ಬರೀ ಮದ್ದೂರಂತ ನಾವು ಇದು ಮಾಡಬೇಕಾಗುತ್ತದೆ. ಯಾಕೆಂದರೆ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ, ಮಾಡ್ತೀನಿ. ಈ ಮುಂಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಗೆ ಇದು ಪೂರಕವಾಗುತ್ತೆ ಸರ್? ಮಾಮೂಲಿ ಓಕೆ ಸರ್, ಥ್ಯಾಂಕ್ ಯು. ಮುಗದೇ ಹೋಯ್ತು ಕತೆ ಇದ್ದಿದ್ದವ್ರಿಗೆ ಪುನರ್ಜನ್ಮ ಕೊಟ್ಟಂತ ಗಂಡು ಜಿಲ್ಲೆ ಇದು. ಜಾತ್ಯತೀತ ಜನತಾದಳಕ್ಕೆ ಅಸ್ತಿತ್ವ ಕೊಟ್ಟಂಥದ್ದು. ಈ ದೇಶವನ್ನು ಆಳದಂತ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರ ಮಗನ ಮೂಲಕ ಈ ಜಿಲ್ಲೆಯಲ್ಲಿ ಅಜೀರ್ಣ ಆಗುವಷ್ಟು ಓಟ್ ಕೊಟ್ಟರು ಪುಣ್ಯಾತ್ಮರು. 28-30 ಕ್ಷೇತ್ರಕ್ಕಾಗುವಷ್ಟು ಮತ ಕೊಟ್ಟರು ಜನ. ಈ ಮೂಲಕ ಈ ಜಿಲ್ಲೆಯ ರಾಜಕೀಯ ಶಕ್ತಿಯ ಮೂಲಕ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಲಿ, ಅದು ಬೆಳೀಲಿ. ನಮ್ಮ ಕುಮಾರಣ್ಣವ್ರ ಮೂಲಕ ಹಲವಾರು ಜನ ಮುಂದೆ ಬರ್ತಕ್ಕಂಥ ಯುವಕರಿಗೆ ಅವಕಾಶಗಳು ಸಿಗಲಿ. ದೇವೇಗೌಡರ ಮಗನಾಗಿ ಕುಮಾರಸ್ವಾಮಿಯವರು ಈ ಜಿಲ್ಲೆಯಲ್ಲಿ ಕೊಟ್ಟಂಥ ಅಭೂತಪೂರ್ವವಾದಂಥ ಬೆಂಬಲದಿಂದ ಅವರು ರಾಷ್ಟ್ರ ಮಟ್ಟದ ವ್ಯಕ್ತಿಯಾಗಿ ಬೆಳೀಲಿ. ಈ ಜಿಲ್ಲೆಯ ಜನತೆಯ ಪ್ರೀತಿಯನ್ನು ವಿಶ್ವಾಸವನ್ನು ಉಳಿಸ್ಕೊಳ್ಳಿ. ಈ ಜಿಲ್ಲೆಗೆ ಬಹುಮುಖ್ಯವಾಗಿ ಕೊಡಬೇಕಾದಂಥ ಜನ ಮರಿಗಳಿಗಾಗದೇ ಇರತಕ್ಕಂಥ ಕೊಡುಗೆಗಳನ್ನ ಕೊಡೋದ್ರ ಮೂಲಕ ಈ ಜಿಲ್ಲೆಯಲ್ಲಿ ಅವರ ಕುಟುಂಬ ಚಿರಸ್ಥಾಯಿ ಉಳಿಯುವಂಗಾಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅವ್ರನ್ನ ಆಶೀರ್ವಾದ ಪಡೆದು ಮಾಡಿದಂಥ ಎಲ್ಲ